Hello, welcome to C.K. Chandru Sweetu Kara Coffee, presented by Shri Krishna Shuddha Halli Tuppa ಮತ್ತು powered by India Sweet House. ನೀವಿನ್ನೂ ನಮ್ಮ ಚಾನಲ್ C.K. Chandru ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ, ಯಾಕೆಂದರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳು ನಿಮಗೆ ತಕ್ಷಣ ತಲುಪಬೇಕಲ್ವಾ? ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಕಮೆಂಟ್ಸ್ಗಳನ್ನು ಕೂಡ ದಯವಿಟ್ಟು ನಮ್ಗೆ ಕಳಿಸಿ. ನಿಮ್ಮ ಅಭಿಪ್ರಾಯಗಳು ನಮಗೆ ಭಾಳ ಮುಖ್ಯ ಆಗುತ್ತೆ. ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ನವರಾತ್ರಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ನಾಲ್ಕನೇ ದಿವಸ ದೇವಿ ಕೂಷ್ಮಾಂಡ ಮಾತನನ್ನು ನಾವು ಪೂಜೆ ಮಾಡಬೇಕು. ಕೂಷ್ಮಾಂಡ ದೇವಿಗೆ ಹಸಿರು ಬಣ್ಣದ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡಬೇಕು. ಹಾಗೆ ಅವಳಿಗೆ ವಿಶೇಷವಾದಂಥ ನೈವೇದ್ಯವನ್ನು ಮಾಡಬೇಕು. ಇವತ್ತು ನಾವು ಮಾಡಬೇಕಾಗಿರೋ ನೈವೇದ್ಯ ತುಪ್ಪ ಅನ್ನ. ತುಪ್ಪವನ್ನು ಬಳಸಿ ಒಂದು ಸ್ಪೆಷಲ್ ಅನ್ನವನ್ನು ಮಾಡಬೇಕು. ಸೊ ಇವತ್ತಿನ ವಿಶೇಷ ತುಪ್ಪ ಅನ್ನ. ಇದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಅನ್ನ ಬೇಕು. ಅದಕ್ಕೆ ಮನೆಯಲ್ಲಿ ಯಾವ ಅನ್ನ ಅಕ್ಕಿ ಬಳಸಿ ಅನ್ನ ಮಾಡ್ತಾರೋ ಅದೇ ಅನ್ನವನ್ನು ಇಟ್ಕೋಬೋದು. ನಾನಿಲ್ಲಿ ಒಂದು 2-3 ಕಪ್ ಅಷ್ಟು ಅನ್ನ ಇಟ್ಕೊಂಡಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಒಂದು ಅರ್ಧ ಕಪ್ ಅಷ್ಟು, ಹಸಿ ಮೆಣಸಿನಕಾಯಿ ಉದ್ದುದಕ್ಕೆ ಹೆಚ್ಕೊಂಡಿರುವಂಥ ಹಸಿ ಮೆಣಸಿನಕಾಯಿ ಒಂದು 5-6, ಹಾಗೆಯೇ 1 ಕಪ್ ಅಷ್ಟು ತೆಂಗಿನಕಾಯಿ ತುರಿ, ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ, ಇದು ಒಂದು 4 ಚಮಚದಷ್ಟು. ಇವೆಲ್ಲವನ್ನು ಬಳಸಿ ಇವತ್ತಿನ ವಿಶೇಷವಾದ ತುಪ್ಪ ಅನ್ನವನ್ನು ಮಾಡೋಣ. ಸೊ ಮೊದಲು ಒಗ್ಗರಣೆ ಮಾಡ್ಕೋಬೇಕು, ತಡ ಮಾಡೋದು ಬೇಡ, ಶುರು ಮಾಡೋಣ. ಓಕೆ, ಫಸ್ಟು ಒಂದು ಪ್ಯಾನ್ ಇಟ್ಕೋಬೇಕು. ಒಂದು ಪ್ಯಾನ್ ಇಟ್ಕೊಂಡು ಈ ಪ್ಯಾನ್ಗೆ ನಾವು ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪನ ಬಳಸೋಣ. 4 ಚಮಚ ಹಾಕೋತೀನಿ. ಚೆನ್ನಾಗಿ ಕಾಯಬೇಕು. ನೋಡಿ, ಈ ನವರಾತ್ರಿ ಟೈಮಲ್ಲಿ ನೀವು ಯಾವುದಾದ್ರೂ ನೈವೇದ್ಯವನ್ನು ಮಾಡಿ ದೇವಿಗೆ ಅರ್ಪಿಸೋಂಗಿದ್ರೆ, ಪೂಜೆ ಮಾಡೋಂಗಿದ್ರೆ, ನೀವು ಯಾವ ಅಡುಗೆ ಮಾಡ್ತೀರಾ, ಯಾವ ನೈವೇದ್ಯ ಮಾಡ್ತೀರಾ, ಆ ರೆಸಿಪಿನ ನಮಗೆ ಕಳಿಸಿ. ನಾನು ನಿಮಗೆ ಬಹುಮಾನವನ್ನು ಕೊಡ್ತೀನಿ. ಅಷ್ಟೇ ಅಲ್ಲ, ನಿಮ್ಮನ್ನು ಭೇಟಿ ಕೂಡ ಮಾಡ್ತೀನಿ. ಈ ಬಹುಮಾನವನ್ನು ನಿಮಗೆ ಶ್ರೀಕೃಷ್ಣ ಹಳ್ಳಿ ತುಪ್ಪದ ವತಿಯಿಂದ ಕೊಡ್ತೀನಿ. ಸೊ ನೀವು ನಿಮ್ಮ ರೆಸಿಪಿನ ಕಳಿಸೋದಕ್ಕೆ ನಮ್ಮ ವಾಟ್ಸಪ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸಪ್ ನಂಬರ್ 9035026824. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ತುಪ್ಪ ಕಾಯ್ತಿದ್ದಂಗೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಸಿಡಿತಿದ್ದಂಗೆ ಒಂದು ಸ್ವಲ್ಪ ಕಡಲೆಬೇಳೆ, 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ, ಒಂದು ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ, ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಕಂದು ಬಣ್ಣ ಬರೋ ತನಕ ಇದನ್ನು ಹುರ್ಕೋಬೇಕು. ಲೈಟಾಗಿ ಕಂದು ಬಣ್ಣ ಬರೋಕ್ಕೆ ಶುರುವಾಯಿತು. ಒಂದೂರಲ್ಲಿ ಒಬ್ಬ ಮೇಸ್ತ್ರಿ ಇದ್ದಂತೆ. ಈ ಮೇಸ್ತ್ರಿ ಭಾಳ ಚೆನ್ನಾಗಿ ಮನೆಗಳನ್ನು ಕಟ್ತಾ ಇದ್ದಂತೆ. ಅವನಿಗೊಬ್ಬ ಮಾಲೀಕ ಇದ್ದ, ಕಾಂಟ್ರಾಕ್ಟ್ರು. ಆ ಕಾಂಟ್ರಾಕ್ಟರ್ ಕೆಳಗಡೆ ಕೆಲಸ ಮಾಡ್ತಿದ್ದ. ಕಾಂಟ್ರಾಕ್ಟ್ರಿಗೆ ಈ ಮೇಸ್ತ್ರಿ ಮೇಲೆ ತುಂಬ ನಂಬಿಕೆ. ಮನೆ ಆರ್ಡ್ರ್ ತೊಗೊಳ್ಳೋದು ಕಟ್ಟೋದಕ್ಕೆ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋಣ. ಮನೆ ಆರ್ಡ್ರ್ ತೊಗೊಂಡು ಮೇಸ್ತ್ರಿಗೆ ಕಟ್ಟು ಅಂತ ಹೇಳೋನು. ಮೇಸ್ತ್ರಿ ಚೆನ್ನಾಗಿ ಕಟ್ತಾನೆ ಅಂತ ಗೊತ್ತಿತ್ತು ಅವನಿಗೆ. ಸೊ ಹೀಗೆ ಇವರಿಬ್ಬರು ಸುಮಾರು ವರ್ಷಗಳು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು. ಈಗ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ. ಇದು ಸ್ವಲ್ಪ ಆರಬೇಕು. ಸೊ ಈ ಕಾಂಟ್ರಾಕ್ಟ್ರು ಮತ್ತು ಮೇಸ್ತ್ರಿ ಇಬ್ಬರೂ ಸುಮಾರು ವರ್ಷಗಳು ಒಟ್ಟಿಗೆ ಕೆಲಸ ಮಾಡಿದ್ರು. ಈ ಮೇಸ್ತ್ರಿಗೆ ಸ್ವಲ್ಪ ವಯಸ್ಸಾಗಕ್ಕೆ ಶುರುವಾಯಿತು. ಇವನು ಇನ್ಮೇಲೆ ನಾನು ಕೆಲಸ ಮಾಡಬಾರ್ದು, ನಾನು ರಿಟೈರ್ ಆಗಬೇಕು ಅಂತ ತೀರ್ಮಾನ ಮಾಡಿಬಿಟ್ಟು ಕಾಂಟ್ರಾಕ್ಟ್ರಿಗೆ ಹೇಳಿದಂತೆ, ಸರ್ ನಾನು ಇನ್ಮೇಲೆ ಕೆಲಸ ಮಾಡಲ್ಲ, ಸಾಕು ನಾನು ಕೆಲಸ ಮಾಡಿದ್ದು, ನಾನು ರಿಟೈರ್ ಆಗಿಬಿಡ್ಬೇಕು, ದಯವಿಟ್ಟು ನನಗೆ ಬಿಟ್ಕೊಟ್ಬಿಡಿ ಅಂತ ಕೇಳಿದಂತೆ. ಆಗ ಕಾಂಟ್ರಾಕ್ಟರ್ ಹೇಳಿದಂತೆ, ಒಂದು ಕೊನೆ ಮನೆ ಕಟ್ಬಿಡು, ನಿನ್ನ ಬಿಟ್ಬಿಡ್ತೀನಿ ಅಂತ. ಆಮೇಲೆ ನಿನ್ನ ಪಾಡಿ ನೀನು ರಿಟೈರ್ ಆಗ್ಬಿಡು, ನನ್ನ ಪಾಡಿ ನಾನು ಬೇರೆ ಯಾರನ್ನಾರು ಮೇಸ್ತ್ರಿ ಇಟ್ಕೊಂಡು ಕೆಲಸ ಮಾಡ್ತೀನಿ ಅನ್ನಂತೆ.
ಸರಿ ಒಂದು ಸೈಟ್ ತೋರಿಸ್ಬಿಟ್ಟು ಈ ಸೈಟಲ್ಲಿ ಮನೆ ಕಟ್ಟು ಅಂದ್ಬಿಟ್ಟು ಡಿಸೈನ್ ಎಲ್ಲ ಕೊಟ್ಟನಂತೆ, ಹಿಂಗೆ ಇರಬೇಕು, ಇಷ್ಟು ಬೆಡ್ರೂಮ್ ಇರಬೇಕು, ಅದು ಇರಬೇಕು, ಇದಿರಬೇಕು, ಎಲ್ಲ ಕಟ್ಟಂತೆ. ಈ ಮೇಸ್ತ್ರಿಗೆ ಕೆಲಸ ಮಾಡಬಾರ್ದು ಅಂತ ತಲೆಗೆ ಬಂದ್ಬಿಟ್ಟಿತ್ತು. ಸೊ ಉದಾಸೀನ, ಒಂದು ಮನೆ ಕಟ್ಟಿದ್ರಾಯ್ತು ಏನಿವಾಗ ಅಂತ. ಸೊ ಸಾಮಾನ್ಯವಾಗಿ ಎಷ್ಟು ಗಮನ ಕೊಟ್ಟು ಎಷ್ಟು ಪ್ರೀತಿಯಿಂದ ಮನೆ ಕಟ್ತಿದ್ನೋ ಅದೆಲ್ಲವನ್ನು ಬಿಟ್ಬಿಟ್ಟು ಕಾಟಾಚಾರಕ್ಕೆ ಕಳಪೆ ವಸ್ತುಗಳನ್ನ ಯೂಸ್ ಮಾಡಿ ಕಳಪೆಯಾಗಿ ಸರಿಯಾಗಿ ಕಟ್ತಿರೋ ಒಂದು ಮನೆ ಕಟ್ಬಿಟ್ಟಂತೆ. ನೋಡೋಕೆ ಹೊರಗಡೆ ತಳಕ್ ಬೆಳಕು, ಆದರೆ ಒಳಗಡೆ ಎಲ್ಲ ಏನೂ ದಮ್ಮೆ ಇರಲಿಲ್ವಂತೆ. ಅಂಥ ಮನೆ ಒಂದು ಕಟ್ಬಿಟ್ಟು ಕಾಂಟ್ರಾಕ್ಟ್ರಿಗೆ ಹೇಳಿದಂತೆ, ಸರ್ ಕಟ್ಟಿದ್ದೀನಿ ನೋಡಿ ಈ ಮನೆ ಅಂತ, ತುಂಬ ಚೆನ್ನಾಗಿದೆ ಈ ಮನೆ, ಬಾ ನನ್ನ ಜೊತೆಗೆ, ಎಲ್ಲಿಗೆ ನೀ ಬಾ, ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಸೀದಾ ರಿಜಿಸ್ಟ್ರೇಷನ್ ಆಫೀಸ್ ಕರ್ಕೊಂಡೋಗಿ ಆ ಮನೆಯನ್ನು ಆ ಮೇಸ್ತ್ರಿಗೆ ರಿಜಿಸ್ಟರ್ ಮಾಡಿಕೊಟ್ಬಿಟ್ನಂತೆ. ಅದನ್ನು ನೋಡಿ ಮೇಸ್ತ್ರಿಗೆ ಶಾಕ್ ಆಗೋಯ್ತಂತೆ. ಯಾಕೆ ಶಾಕ್ ಆಯಿತು ಅಂದರೆ, ತಾನು ಯಾವಾಗಲೂ ಮನೆ ಕಟ್ಟಬೇಕಾದ್ರೆ ತುಂಬ ಪ್ರೀತಿಯಿಂದ ತುಂಬ ಚೆನ್ನಾಗಿ ಕಟ್ತಿದ್ದ ಮನೆ, ತನಗೇ ಒಂದು ಮನೆ ಬರುತ್ತೆ ಅಂತ ಗೊತ್ತಿದ್ರೆ ಬಹುಶಃ ಅಷ್ಟೇ ಪ್ರೀತಿಯಿಂದ ಕಟ್ತಿದ್ದ. ಯಾವಾಗ ಅವನು ತನಗೇನು ಇನ್ನು ಬಿಟ್ಬಿಡೋದು ಲಾಸ್ಟ್ ಕೊನೆ ಮನೆ ಅಂದ್ಬಿಟ್ಟು ಕಾಟಾಚಾರ ಕಟ್ಟನೋ ಅಂತ ಕಾಟಾಚಾರ ಕಟ್ಟಿದ ಮನೇನ ಅವನಿಗೆ ಸಿಕ್ತಲ್ಲ ಅಂತ ಅವ್ನಿಗೆ ಬೇಜಾರಾಯ್ತಂತೆ. ಯಾಕೆ ಈ ಕತೆ ಹೇಳಿದೆ ಅಂದರೆ, ನಾವೇನೇ ಕೆಲಸ ಮಾಡಿದ್ರು ಯಾವಾಗ ಮಾಡಿದ್ರು ಆ ಕೆಲಸವನ್ನು ಪ್ರೀತಿಯಿಂದ ಮಾಡಬೇಕು, ನಾವು ಮನಸ್ಸಿಟ್ಟು ಮಾಡಬೇಕು, ಆವಾಗಲೇ ನಮಗೆ ಜಯ. ಕೊನೇ ಕೆಲಸ ಇನ್ಮೇಲೆ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿದ್ರು ಕೂಡ ಆ ಕೆಲಸವನ್ನು ಚೆನ್ನಾಗೇ ಮಾಡಬೇಕು. ಕೊನೆ ಕೆಲಸ ಅಂತ ಉದಾಸೀನ ಮಾಡಬಾರ್ದು ಯಾವಾಗಲೂ ಅಷ್ಟೇ. ಆವಾಗ ನಾವು ಸುಖವಾಗಿರ್ತೀವಿ, ನಮ್ಮ ಸುತ್ತಮುತ್ತ ಇದ್ದವರು ಸುಖವಾಗಿರ್ತಾರೆ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಓಕೆ, ಇದಾರಿದೆ. ಈಗ ಅನ್ನ ಕಲ್ಸಕ್ಕೆ ಶುರು ಮಾಡೋಣ. ಸೊ ಇವಾಗ ಏನು ಮಾಡಬೇಕು ಅಂದರೆ, ಒಂದು ಪರಾತ ಇಟ್ಕೊಂಡು ಇದಕ್ಕೆ ತಯಾರಾದ ಅನ್ನ ಹಾಕ್ಕೊಂಡು, ಓಕೆ, ಈ ಅನ್ನಕ್ಕೆ ನಾವು ತಯಾರು ಮಾಡ್ಕೊಂಡಿರ್ತಕ್ಕಂಥ ಈ ಒಗ್ಗರಣೆ ಹಾಕಬೇಕು. ತುಪ್ಪದ ಒಗ್ಗರಣೆ, ಇದಕ್ಕೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನೇನು ಹಾಕಬಾರ್ದು ಇದಕ್ಕೆ, ಇಷ್ಟೇ ಹಾಕಿ ಕಲಸೋದು. ಓಕೆ, ಈ ರೀತಿ ಕಲಸೋದು. ನೀವು ಈ ತುಪ್ಪನ ಮಾಡಿ ದೇವಿ ಕೂಷ್ಮಾಂಡಗೆ ನೈವೇದ್ಯವಾಗಿ ಅರ್ಪಿಸಿ ಇವತ್ತಿನ ನವರಾತ್ರಿಯನ್ನು ಸೆಲೆಬ್ರೇಟ್ ಮಾಡಿ. ತುಪ್ಪನ ಮಾಡೋದು ತುಂಬಾ ಸುಲಭ ರೀ. ಒಂದ್ ಪ್ಯಾನ್ ತಗೊಳ್ಳಿ, ಅದರಲ್ಲಿ ಹಬ್ಬ ಹರಿದಿನದ ಅಷ್ಟೇ ಅಲ್ಲ, ದಿನನಿತ್ಯ ಬೇಕಾಗೋ ನಮ್ಮ ಹೀರೋ ಶ್ರೀಕೃಷ್ಣ ಹಳ್ಳಿ ತುಪ್ಪ 4 ಚಮಚ ಹಾಕಿ, ಅದು ಕರಗ್ತಾ ಇದ್ದ ಹಾಗೆ ಘಮಘಮ ಅನ್ನುತ್ತಲ್ವಾ, 1.5 ಚಮಚ ಸಾಸಿವೆ ಹಾಕಿ ದೃಷ್ಟಿ ತೆಗೆದ್ಬಿಡಿ ಪಟಪಟ ಅಂತ. ಅದು ಸಿಡಿತಿದ್ದ ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ 1 ಚಮಚ, ಒಂದು ಅರ್ಧ ಕಪ್ ಕಡಲೆಕಾಯಿ ಬೀಜ ಹಾಕಿ ಚೆನ್ನಾಗಿ ಎಲ್ಲಾನು ತುಪ್ಪದಲ್ಲಿ ಹೊಂಬಣ್ಣ ಬರೋ ತನಕ ಹುರಿರಿ. ಉದ್ದುತ್ತಕ್ಕೆ ಹೆಚ್ಚಿಟ್ಟಿರುವ ಹಸಿಮೆಣಸಿನಕಾಯಿ ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಪಾಡಿಸಿ ತುಪ್ಪದ ಒಗ್ಗರಣೆನ ರೆಡಿ ಮಾಡ್ಕೊಂಡ್ರಿ. ಸರಿನಾ? ಈಗ ಒಲೆ ಆರಿಸ್ಬಿಡಿ. ಒಂದು ಅಗ್ಗವಾದ ತಟ್ಟೆ ಅಥವಾ ಒಂದು ಪರಾತಕ್ಕೆ ರೆಡಿ ಮಾಡಿಟ್ಕೊಂಡಿರೋ ಅನ್ನನ ಹರಡ್ರಿ. ಈಗ ತುಪ್ಪದ ಒಗ್ಗರಣೆ ಮಾಡಿಟ್ಕೊಂಡಿದ್ದೀರಲ್ಲ, ಅದನ್ನ ಅದ್ರ ಮೇಲೆ ಸುರಿರಿ. ಜೊತೆಗೆ ತೆಂಗಿನಕಾಯಿ ತುರಿ ಹಾಕ್ರಿ, ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಎಲ್ಲ ಬೆರೆಯೋ ಹಾಗೆ ಕಲಸ್ರಿ. ಅಬ್ಬಬ್ಬಬ್ಬಾ, ನಮ್ಮ ಹೀರೋ ಶ್ರೀಕೃಷ್ಣ ಹಳ್ಳಿ ತುಪ್ಪ, ಶುದ್ಧ ಹಳ್ಳಿ ತುಪ್ಪದ ಪರಿಮಳ ಹರಡ್ತಾ ಇದ್ದ ಹಾಗೆ ಭಕ್ತಿ ಭಾವ ಮನೆ ತುಂಬಾ, ಮನಸ್ಸಿನ ತುಂಬಾ ತುಂಬಿಕೊಳ್ತಾ ಇದೆ ಅಲ್ವಾ? ಇಂದಿನ ದಿನದ ತಾಯಿ ಕೂಷ್ಮಾಂಡ ದೇವಿಗೆ ಹೀಗೆ ತುಪ್ಪನ ರೆಡಿ ಮಾಡಿ ನೈವೇದ್ಯ ಮಾಡಿ ಎಲ್ಲರೂ ಭಕ್ತಿಯಿಂದ ಸ್ವೀಕರಿಸೋಣ. ಓಕೆ, ನಾವು ಇವತ್ತು ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ಬಳಸಿ ತುಪ್ಪನ ಮಾಡಿದ್ದೀವಿ. ನಿಮಗೆ ಗೊತ್ತಾ, ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪನವರು ಈಗ ಒಂದು ಆಫರ್ ಮಾಡಿದ್ದಾರೆ. ಆಫರ್ ಏನಂದರೆ, ನೀವು 500 ಗ್ರಾಮ್ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪನ ಪರ್ಚೇಸ್ ಮಾಡಿದ್ರೆ ನಿಮಗೆ 150 ರೂಪಾಯಿ ವರ್ತ್ ಒಂದು ಅದ್ಭುತವಾದ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಕಂಟೈನರ್ನ ಫ್ರೀಯಾಗಿ ಕೊಡ್ತಾರೆ. ಸೊ ನೀವು ಈ ಕೂಡಲೇ ಅಂಗಡಿಗೆ ಹೋಗಿ ಒಂದು 500 ಗ್ರಾಮ್ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪನ ಪರ್ಚೇಸ್ ಮಾಡಿ ಪ್ಲಾಸ್ಟಿಕ್ ಕಂಟೈನರ್ನ ಫ್ರೀಯಾಗಿ ತೊಗೊಂಡು ಮನೆಗೆ ಬನ್ನಿ.
ಈಗ ನೀವು ನಮ್ಮ ಚಾನಲ್ ಸಿಹಿ ಕೈ ಚಂದ್ರು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ, ನಿಮ್ಮ ಕಮೆಂಟ್ಸ್ಗಳನ್ನು ತಿಳಿಸಿ. ಹಾಗೆ ಈ ಚಾನಲ್ನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕಾಗಿದೆ. ಸೊ ನೀವು ಆ ಸಪೋರ್ಟ್ ಕೊಡ್ತೀರಾ ಅಂತ ನಂಬಿದ್ದೀನಿ. ಹಾಂ, ಮರಿಬೇಡಿ, ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಒತ್ತಿ. ಯಾಕೆ ಅಂದರೆ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸು ನಿಮಗೆ ಕೂಡಲೇ ಸಿಗುತ್ತೆ. ಈಗ ಟೇಸ್ಟ್ ಮಾಡೋಣ. ತುಪ್ಪದ ಘಮ ಘಮ್ ಅಂತ ಬಾಯಿ ತುಂಬ ಇದೆ. ಟೇಸ್ಟ್ ಮಾತ್ರ ಎಕ್ಸ್ಟ್ರಾರ್ಡಿನರಿ. ಕಡಲೆಬೇಳೆ, ಉದ್ದಿನಬೇಳೆ ಕುಟುಂಬ ಸಿಗುತ್ತೆ. ಖಾರ ಕರೆಕ್ಟಾಗಿದೆ. ಒಟ್ಟಾರೆ ಹೇಳಬೇಕು ಅಂದರೆ ಸೂಪರ್.